ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಷ್ಟದ ಸಮಯದಲ್ಲಿ ನನ್ನ ಬಲಗಳು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಕಷ್ಟ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ತಕ್ಕಂಥ ಒಂದು ಸಾಮಾನ್ಯ ಸಮಸ್ಯೆ ಆಗಿರ್ತದೆ. ಕಷ್ಟ ಅಂತಕ್ಕಂಥದ್ದು ಯಾರನ್ನೂ ಕೂಡ ಬಿಡಲ್ಲ. ಈ ಕಷ್ಟದ ಸಮಯದಲ್ಲಿ ನಾನು ಯಾವ ರೀತಿ ಬಲವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಈ ಒಂದು ಪಾಠದ ಮೂಲಕ ತಿಳ್ಕೊಬೋದು. ನೋಡಿ, ಕಷ್ಟದ ಸಮಯಗಳು ಬಿರುಗಾಳಿಯಂತೆ ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ಬರುತ್ತವೆ. ಅಂತಹ ಬಹುತೇಕ ಸಂದರ್ಭದಲ್ಲಿ ನಾನು ಅಸಹಾಯಕರಾಗುತ್ತೇವೆ. ನೋಡಿ, ಕಷ್ಟ ಅಂತಕ್ಕಂಥದ್ದು ಬಿರುಗಾಳಿ ರೀತಿ ಯಾವಾಗಲಾರು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಈ ಒಂದು ಕಷ್ಟವಾದ ಸಮಯದಲ್ಲಿ ಕೆಲವು ಸಮಯದಲ್ಲಿ ನಾವೇನಾಗ್ಬಿಡ್ತೀವಿ, ಅಸಹಾಯಕರಾಗ್ಬಿಡ್ತೀವಿ. ನಮಗೆ ಯಾರೂ ಕೂಡ ಸಹಾಯ ಮಾಡಲ್ವೇನೋ ಅನ್ನೋ ರೀತಿ ನಮ್ಮ ಒಂದು ಭಾವನೆ ಯಾವಾಗ ಉಂಟಾಗುತ್ತೆ. ಕಷ್ಟದ ಸಮಯಗಳು ಎಂದರೆ ನಾವು ನಿರಾಶರಾಗುವ, ಗೊಂದಲಕ್ಕೊಳಗಾಗುವ ಅಥವಾ ಭಯಪಡುವ ಸಂದರ್ಭಗಳು. ಕಷ್ಟದ ಸಮಯ ಅಂತಂದರೆ ನಾವು ನಿರಾಶೆ ಆಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಏನು ಮಾಡಬೇಕು ಏನು ಅಂತಕ್ಕಂಥ ಒಂದು ಗೊಂದಲಕ್ಕೆ ಬರ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಭಯ ಬರ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಕಷ್ಟ ಬಂದಂಥ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಾವು ಧೈರ್ಯದಿಂದ, ತಾಳ್ಮೆಯಿಂದ ಯೋಚಿಸಿ ಆ ಸಮಸ್ಯೆಗಳನ್ನು ನಾವೇನು ಮಾಡಬೇಕು, ಎದುರಿಸಬೇಕು. ಆ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನೇ ನಾವು ನಮ್ಮ ಬಲಗಳು ಅಂತ ನಾವು ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಫೋಟೋಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮಕ್ಕಳ ಎರಡು ಫೋಟೋ ಇದೆ, ನೋಡ್ಬೋದು ನೀವು. ಅಲ್ಲಿ ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡುವ ವಿಷಯಗಳು ಯಾವುದು, ಕಷ್ಟ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಏನೇನು ಸಹಾಯ ಮಾಡ್ತದೆ, ವಿಷಯಗಳು ಯಾವ್ಯಾವ ಇದ್ದಾವೆ ಅಂತಕ್ಕಂಥದ್ದು ನಮ್ಮ ಮುಂದೆ ಹೇಳ್ತಾರೆ. ನೋಡ್ರಿ, ನೀವು ಎತ್ತರದ ಮರ ಜೋರಾದ ಗಾಳಿಗೆ ತೂಗಾಡುತ್ತಿರುವುದನ್ನು ನೋಡಿದ್ದೀರಾ. ಎಂಥ ದೊಡ್ಡ ಮರಗಳಾಗಿರಲಿ, ತೆಂಗಿನ ಮರ ಆಗಿರಲಿ, ಎಂಥ ಉದ್ದ ಎತ್ತರ ಇರಲಿ ಮರ, ಅಥವಾ ದಷ್ಟಪುಷ್ಟವಾಗೇ ಇರಲಿ, ಅದು ಬಿರುಗಾಳಿ ಬಂದಂಥ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು. ಅದು ಎಷ್ಟೇ ಬಿರುಗಾಳಿ ಬಂದರೂ ಕೂಡ ಅದು ಇನ್ನೇನೋ ಮರ ಬೀಳಬೇಕೇನೋ ಅನ್ನೋ ರೀತಿ ಕಾಣಿಸುತ್ತೆ ನಿಮಗೆ. ಆದರೂ ಕೂಡ ಮರ ಮುರಿಯೋದಿಲ್ಲ, ಗಾಳಿಯನ್ನು ನಿಲ್ಲಿಸಲು ಪ್ರಯತ್ನಿಸೋದಿಲ್ಲ. ಅಯ್ಯೋ ಜೋರಾಗಿ ಬೀಸ್ತಾ ಇದಲ್ಲಪ್ಪ ಅಂತೇಳಿ ಆ ಗಾಳಿನ ನಿಲ್ಲಿಸೋದಕ್ಕೂ ಪ್ರಯತ್ನಿಸೋದಿಲ್ಲ. ಆದರೂ ಕೂಡ ಅದು ತನ್ನ ಶಕ್ತಿಯಿಂದ, ತಾಳ್ಮೆಯಿಂದ ಏನು ಮಾಡ್ತದೆ, ಅದು ತನ್ನ ಶಕ್ತಿ ಸಾಮರ್ಥ್ಯದಿಂದ ಅದು ನಿಂತ್ಕೊಂಡಿದೆ. ಹಂಗೆ ನೋಡಿ, ಈ ಶಕ್ತಿ ಮತ್ತು ತಾಳ್ಮೆಯನ್ನು ನಾವು ದೃಢತೆ ಅಂತ ಕರಿತೀವಿ. ನಮ್ಮಲ್ಲೂ ಕೂಡ ಈ ರೀತಿ ಬಿರುಗಾಳಿಯ ರೀತಿ ಸಮಸ್ಯೆ ಬಂದಾಗ ಅದಕ್ಕೆ ಹಿಗ್ಗದೆ, ಕುಗ್ಗದೆ, ಜಗ್ಗದೆ ನಾವು ಶಕ್ತಿ ಮತ್ತು ತಾಳ್ಮೆಯಿಂದ ಇದ್ದರೆ ಅದನ್ನು ನಾವು ಏನು ಮಾಡ್ಬೋದು, ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಅಂಥ ಸಮಯದಲ್ಲಿ ನನಗೆ ಧೈರ್ಯ ತರುವ ವಿಷಯಗಳು ನಮ್ಮ ಸುತ್ತಲಿನ ಜನರು ಅಥವಾ ನಮ್ಮ ಒಳಗಿನ ಶಕ್ತಿಗಳು ಸಹಾಯ ಮಾಡ್ತದೆ. ಕಷ್ಟದ ಸಮಯದಲ್ಲಿ ನಮಗೆ ಧೈರ್ಯವನ್ನು ತುಂಬತಕ್ಕಂಥವ್ರು ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮಲ್ಲೇ ಇರ್ತಕ್ಕಂಥದ್ದು ಧೈರ್ಯ ಆಗಿರ್ಬೋದು. ಆ ಧೈರ್ಯದ ಮೂಲಕ, ಆ ಒಂದು ಸಹಾಯದ ಮೂಲಕ ನಮ್ಮ ಕಷ್ಟಗಳನ್ನು ನಾವೇನು ಮಾಡಬೇಕು, ನಿರ್ವಹಣೆಯನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದನ್ನು ಒಪ್ಪುತ್ತೀರಾ, ಅವುಗಳಿಗೆ ಗುರುತನ್ನು ಹಾಕಿ. ನೋಡಿ, ಯಾವ್ದು ಒಪ್ತೀರಾ? ನಾನು ಕಷ್ಟವನ್ನು ಎದುರಿಸಲಾರೆ, ನನಗೆ ಕಷ್ಟ ಎಂಥ ಕಷ್ಟ ಬಂದರೂ ಕೂಡ ನಂಗೆ ಭಯ ಆಗುತ್ತೆ, ನನಗೆ ಎದುರಿಸೋದಕ್ಕಾಗೋದಿಲ್ಲ. ಹೌದಾ? ರೈಟ್ ಹಾಕಿ, ಇಲ್ವಾ ಬಿಡಿ. ನನಗೆ ಕಷ್ಟಗಳನ್ನು ಸಹಿಸುವ ಶಕ್ತಿ ಇದೆ. ನಾನು ಎಂಥ ಕಷ್ಟ ಬರಲಿ ಆ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ಇದ್ದರೆ ರೈಟ್ ಮಾರ್ಕ್ ಹಾಕಿ. ನನ್ನ ದುರದೃಷ್ಟಕ್ಕೆ ನಾನೇ ಹೊಣೆ, ನನ್ನ ಹಣೆ ಬರಹ ಕೆಟ್ಟದಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ನೀವು ನೆಗೆಟಿವಿಟಿಯನ್ನು ತುಂಬ್ಕೋತೀರಾ ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿ ಹುಟ್ಟಿತು ಅಂದರೆ ಅದಕ್ಕೆ ಹಾಕ್ಕೊಳ್ಳಿ. ಈ ಸಮಯದಲ್ಲಿ ತಪ್ಪು ಯಾರದು ಎಂದು ಹುಡುಕುವುದು ಬೇಡ, ಪರಿಹಾರ ಯೋಚಿಸೋಣ. ಏನೋ ಕಷ್ಟ ಬಂತು, ಈ ಕಷ್ಟದಿಂದ ಯಾರಿಂದ ತಪ್ಪಾಯಿತೋ ಏನೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳ, ಬಟ್ ಪರಿಹಾರ ನೋಡೋಣ, ಈ ಸಮಸ್ಯೆಗೆ ಪರಿಹಾರ ನೋಡೋಣ, ಈ ಕಷ್ಟವನ್ನು ನಿವಾರಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀರಾ. ರೈಟ್. ನನಗೆ ನನ್ನ ಕುಟುಂಬ, ಸ್ನೇಹಿತರು, ಶಿಕ್ಷಕರ ಬೆಂಬಲ ಇದೆ. ಕಷ್ಟ ಬಂದಾಗ ಇವರೆಲ್ಲ ನಂಗೆ ಸಪೋರ್ಟನ್ನು ಮಾಡ್ತಾರೆ. ರೈಟ್ ಹಾಕಿ. ನನಗೆ ಸಹಾಯ ಮಾಡಲು ಯಾರೂ ಇಲ್ಲ. ನನಗೆ ಕಷ್ಟ ಬಂದಾಗ ನನಗೆ ಯಾರೂ ಕೂಡ ಸಹಾಯ ಮಾಡಲ್ಲ, ಈ ರೀತಿ ಭಾವನೆ ಬಂತ, ಅದಕ್ಕೆ ರೈಟ್ ಆಗಿ. ನಾನು ಜನರ ಸಹಕಾರದಿಂದ ಸರ್ಕಾರದ ಯೋಜನೆಗಳನ್ನು ನಮ್ಮ ಊರಿಗೆ ಪಡೆಯಬಹುದು. ನಾನು ನನ್ನ ಜನರು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರ ಒಂದು ಸಹಾಯದಿಂದ ಸರ್ಕಾರದ ಯೋಜನೆಗಳನ್ನು ನಮ್ಮ ಊರಿಗೆ ಪಡೆಯಬಹುದು.
ಸರ್ಕಾರ ನಮ್ಮಂಥ ಜನರಿಗೆ ಸಹಾಯ ಮಾಡೋದಿಲ್ಲ. ಸರ್ಕಾರ ನಾವೆಲ್ಲ ಬಡವರು, ನಮ್ಮ ಕೈಲಿ ಆಗಲ್ಲ, ನಮ್ಗೆ ಯಾರೂ ಕೂಡ ಸಹಾಯ ಮಾಡಲ್ಲ. ನಿಮ್ಗೇನು ಅನಿಸುತ್ತೆ ಅದನ್ನು ನೀವಲ್ಲಿ ಆಲೋಚನೆಯನ್ನು ಮಾಡಿ ಆ ಒಂದು ಡ್ಯಾಸಸ್ಗೆ ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಕಷ್ಟದ ಸಮಯ ಎದುರಿಸಲು ನಿಮ್ಮಲ್ಲಿ ಹಲವಾರು ಗುಣಗಳಿರ್ತವೆ. ಈ ಕೆಳಗೆ ಕೊಟ್ಟಿರುವ ಗುಣಗಳ ನಿಮ್ಗೆ ಯಾವ ಗುಣ ಇದೆ ಅದಕ್ಕೆ ನೀವು ಅದೇ ರೈಟ್ ಮಾರ್ಕನ್ನು ಹಾಕಬೇಕು. ಕಷ್ಟ ಬಂದಾಗ ಧೈರ್ಯ ಇದೆಯಾ, ಸಾಹಸ ಇದೆಯಾ, ತಾಳ್ಮೆ ಭಾವನೆ ಇದೆಯಾ, ಅನ್ವೇಷಣೆ ಮನೋಭಾವ, ನಿಮ್ಗೆ ಯಾವ ಭಾವನೆ ಇದೆ ಆ ಭಾವನೆಗಳ ಮೇಲೆ ನೀವೇನು ಮಾಡಿ ರೈಟ್ ಗುರುತನ್ನು ಹಾಕಿ. ಅಲ್ಲಿ ಸುಮಾರು ಕೊಟ್ಟಿದ್ದಾರೆ, ಸುಮಾರು 12 ಗುಣಗಳನ್ನು ಕೊಟ್ಟಿದ್ದಾರೆ. ಆ 12 ಗುಣಗಳಲ್ಲಿ ನಿಮ್ಗೆ ಯಾವ್ಯಾವ ಗುಣಗಳು ನಿಮಗೆ ಸೂಟೇಬಲ್ ಆಗುತ್ತೋ ಆ ಗುಣಗಳನ್ನು ನೀವೇನು ಮಾಡಿ ರೈಟನ್ನು ಹಾಕಿ. ಬುದ್ಧಿಮತ್ತೆಗಳು ನೋಡಿ, ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವುದು, ತನ್ನನ್ನು ತಾನು ಅರ್ಥೈಸಿಕೊಳ್ಳುವುದು, ತಾರ್ಕಿಕ ಬುದ್ಧಿಮತ್ತೆ ಮತ್ತು ಆಧ್ಯಾತ್ಮಿಕ ಬುದ್ಧಿಮತ್ತೆ. ಕಷ್ಟ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವುದು ಸಹಕಾರಿಯಾಗುತ್ತೆ ಕಷ್ಟ ಬಂದಾಗ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವ್ದು ಅನಿಸುತ್ತೆ ಅದಕ್ಕೆ ನೀವಲ್ಲಿ ಏನು ಮಾಡಿ ರೈಟ್ ಮಾರ್ಕನ್ನು ಹಾಕಿ. ಈ ಎಲ್ಲ ಗುಣಗಳು ಮತ್ತು ಇನ್ನೂ ಹಲವಾರು ಗುಣಗಳು ನಮ್ಮ ಕಷ್ಟದ ಸಮಯದಲ್ಲಿ ಸೋತಾಗ, ಏನನ್ನಾದರೂ ಕಳೆದುಕೊಂಡಾಗ ಧೈರ್ಯದಿಂದ ಎದುರಿಸಲು ಸಹಾಯ ಮಾಡ್ತವೆ. ಇವುಗಳು ನಮ್ಮ ಶಕ್ತಿಗಳು. ಕಷ್ಟ ಬಂದಾಗ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಗುಣಗಳು ಏನು ಮಾಡ್ತವೆ, ನಮಗೆ ಸಹಾಯವನ್ನು ಮಾಡ್ತವೆ. ಅದನ್ನು ನಾವು ನಮ್ಮ ಶಕ್ತಿಗಳು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಒಳ್ಳೆಯ ಮನಸ್ಥಿತಿ, ಹೊಸದಾಗಿ ಯೋಚಿಸುವುದು, ಸರಿಯಾಗಿ ಯೋಚಿಸುವ ಶಕ್ತಿ, ಸಹಾಯ ಕೇಳುವುದು, ಈ ಎಲ್ಲ ಗುಣಗಳು ನಮ್ಮನ್ನು ಮತ್ತೆ ಸಹಜವಾಗಿ ಜೀವನ ನಡೆಸಲು ಸಹಾಯ ಮಾಡುವ ಸಾಧನಗಳಾಗಿವೆ. ಏನೋ ಕಷ್ಟ ಬಂತು ಅಂತೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಒಳ್ಳೆಯ ಮನಸ್ಥಿತಿಯನ್ನು ಇಟ್ಕೊಂಡು ಹೊಸದಾಗಿ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡು ಸರಿಯಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದ್ದರೆ ಮತ್ತು ಸಹಾಯವನ್ನು ಕೇಳ್ತಕ್ಕಂಥ ಮನೋಭಾವನೆ ಇದ್ದರೆ, ಇವೆಲ್ಲ ಗುಣಗಳು ನಮ್ಮಲ್ಲಿ ಬೆಳೆದ್ರೆ ಮತ್ತೆ ನಾವು ಸಹಜವಾಗಿ ಹೇಗಿದ್ವಿ ಅದೇ ರೀತಿ ಜೀವನ ನಡೆಸಲು ಸಹಾಯ ಮಾಡ್ತದೆ ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಸಹಪಾಠಿಗಳೊಂದಿಗೆ, ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಇಲ್ಲಿ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಸೋಲು ನಿರಾಶೆ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನು ಹೇಗೆ ನಿರ್ವಹಿಸಿದ್ದೀರಾ? ನಿಮಗೆ ಯಾವುದಾರ ಒಂದು ಸಮಯದಲ್ಲಿ ಯಾವುದೊಂದು ಕ್ರಿಕೆಟಲ್ಲಿ ಸೋತಿರ್ಬೋದು, ಅಥವಾ ಎಕ್ಸಾಮ್ ಬರೆದು ಫೇಲ್ ಆಗಿರ್ಬೋದು, ಅಥವಾ ಯಾರೋ ಏನೋ ಕೊಡ್ತೀನಿ ಅಂತೇಳಿ ಕೊಡದೇ ಇರ್ಬೋದು, ಆವಾಗ ನಿರಾಶೆ ಭಾವನೆ ಆಗಿರ್ಬೋದು. ಇಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನಿರ್ವಹಿಸಿದ್ರಿ, ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ನೀವು ಹಂಚ್ಕೊಳ್ಳಿ. ಮತ್ತು ಶಿಕ್ಷಕರೊಂದಿಗೆ ಸಮಯ, ಕಷ್ಟದಲ್ಲಿರುವ ನಿಮ್ಮ ಸಹಪಾಠಿಗಳಿಗೆ ಯಾವ ಸಂದೇಶಗಳನ್ನು ಕೊಡುವಿರಿ ಎಂದು ಕಪ್ಪು ಹಲಗೆ ಮೇಲೆ ಬರೆಯಿರಿ. ಕಷ್ಟ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳಿಗೆ ನೀವು ಏನು ಸಂದೇಶಗಳನ್ನು ಕೊಡ್ತೀರಾ, ಕಷ್ಟ ಬಂದಾಗ ಹೇಗಿರಬೇಕು, ಏನೇನು ಮಾಡಬೇಕು, ಅದನ್ನೆಲ್ಲ ಏನು ಮಾಡಬೇಕು ಬ್ಲ್ಯಾಕ್ ಬೋರ್ಡಲ್ಲಿ ಹೋಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ನನ್ನಲ್ಲಿರುವ ಗುಣಗಳು ಹಾಗೂ ನನ್ನ ಬೆಂಬಲ ನೀಡುವವರು ಕಷ್ಟಗಳನ್ನು ಎದುರಿಸಲು ನನಗೆ ಧೈರ್ಯ ತುಂಬುತ್ತಾರೆ. ನನ್ನಲ್ಲಿ ಯಾವ್ಯಾವ ಒಳ್ಳೊಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಾಗ ಮತ್ತು ಆ ಜೊತೆಗೆ ನನಗೆ ಬೆಂಬಲ ನೀಡತಕ್ಕಂಥವ್ರು ಇದ್ದರೆ, ಅದು ಕುಟುಂಬ, ಸ್ನೇಹಿತರು, ಅಥವಾ ಸಮಾಜ ಆಗಿರ್ಬೋದು, ಅಥವಾ ಶಿಕ್ಷಕರಾಗಿರ್ಬೋದು, ಈ ರೀತಿ ಬೆಂಬಲಿಗರು ಇದ್ದಾಗ ಏನು ಮಾಡ್ಬೋದು, ನಾವು ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸ್ಬೋದು. ಇದನ್ನು ನೀವೇ ಮಕ್ಕಳೇ ಮಾಡಬೇಕು. ನಿಮ್ಮ ಮನೆಯವರನ್ನು ಕೇಳಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಂಗ್ರಹಿಸಿ. ನೀವು ತೊಂದರೆಯಲ್ಲಿದ್ದಾಗ ನಿಮಗೆ ಯಾರು ಸಹಾಯ ಮಾಡಿದರು? ಮನೆಯವ್ರು ಕೇಳಿ, ನಿಮ್ಗೆ ಹಲವಾರು ಕಷ್ಟಗಳು ಬಂದಿತ್ತು, ಆ ಕಷ್ಟದ ಸಂದರ್ಭದಲ್ಲಿ ನಿಮ್ಗೆ ಯಾರು ಸಹಾಯ ಮಾಡಿದ್ರು, ಅಪ್ಪ, ಅಮ್ಮ, ಅಜ್ಜಿ, ತಾತ ಕೇಳಿಬಿಟ್ಟು ಉತ್ತರವನ್ನು ಬರ್ಕೊಂಡು ಬನ್ನಿ. ಆ ಸಂದರ್ಭವನ್ನು ಹೇಗೆ ನಿಭಾಯಿಸಿದ್ರಿ? ಏನೋ ಒಂದು ಕಷ್ಟ ಬಂದಿತ್ತು, ಆ ಒಂದು ಕಷ್ಟವನ್ನು ನಿವಾರಿಸಲು ನೀವು ಹೇಗೆ ಆ ಕಷ್ಟವನ್ನು ಎದುರಿಸಿದ್ರಿ ಅಂತಕ್ಕಂಥದ್ದನ್ನು ನಿಮ್ಮ ಕುಟುಂಬದವ್ರನ್ನ ಕೇಳಿ ಉತ್ತರವನ್ನು ಮನೆಯಲ್ಲಿ ನೀವು ಬರ್ಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತೀನಿ. ಇಷ್ಟು ಈ ಒಂದು ಪಾಠದ ವಿಷಯ ಆಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಮೌಲ್ಯ ಶಿಕ್ಷಣದ ಪಾಠವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.